ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಾಟಾ ಎಂಟ್ರಿ ಜಾಬ್ ಮನೆಯಲ್ಲೇ ಕುಳಿತು 10ನೇ ತರಗತಿ 12ನೇ ತರಗತಿ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ವಾಲಿಫಿಕೇಷನ್ ಆದ ಮೇಲ್ ಅಥವಾ ಫೀಮೇಲ್ ಯಾರಾದರೂ ಕೂಡ ಇದ್ದರೂ ಕೂಡ ಡಾಟಾ ಎಂಟ್ರಿ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಎಕ್ಸ್ಪೀರಿಯೆನ್ಸ್ ಅಗತ್ಯವಿಲ್ಲ, ಇದು ಮನೆಯಿಂದಲೇ ಮಾಡುವಂಥ ಕೆಲಸ. ಹಾಗಾಗಿ ಮಿಸ್ ಮಾಡದೆ ಇದು ಮಾಡಿ. ಯಾವುದೇ ಪರೀಕ್ಷೆ ಇರುವುದಿಲ್ಲ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ಟೈಪಿಂಗ್ ಸ್ಪೀಡು 50 ಅಂದರೆ ಒಂದು ನಿಮಿಷಕ್ಕೆ 50 ವರ್ಡ್ ಟೈಪ್ ಮಾಡುವಂಥ ಇದಿರಬೇಕು. ಓಕೆ ಸರಿ, ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಕೂಡ 10ನೇ ಮತ್ತು 12ನೇ ತರಗತಿ ಪಾಸ್ ಆಗಿದ್ದು ಮನೆಯಿಂದಲೇ ಮಾಡಬಹುದಾದಂಥ ಟೈಪಿಂಗ್ ಜಾಬ್ ಅಥವಾ ಡಾಟಾ ಎಂಟ್ರಿ ಜಾಬ್ಗಾಗಿ ಕಾಯುತ್ತಿದ್ದರೆ ಇಂದಿನ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಬಹುದು. ಏಕೆಂದರೆ ಇಂದು ನಾವು 2026 ಹೊಸ ಡಾಟಾ ಎಂಟ್ರಿ ಅಥವಾ ಟೈಪಿಂಗ್ ಜಾಬ್ ವೇಕೆನ್ಸಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಈ ಉದ್ಯೋಗಕ್ಕೆ ಸಂಬಂಧಿಸಿದ ಜಾಬ್ ಅಡ್ವರ್ಟೈಸ್ಮೆಂಟ್ ಲಭ್ಯವಿದ್ದು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯು ಆರಂಭವಾಗಿದ್ದು ಎಂದು ನೀಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ಉದ್ಯೋಗಕ್ಕೆ ಸಂಬಂಧಿಸಿದ ಕಂಪನಿ ಹೆಸರು, ಪೋಸ್ಟ್ ನೇಮ್, ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಜಾಬ್ ಲೊಕೇಶನ್, ವರ್ಕ್ ಫ್ರಮ್ ಹೋಮ್, ಟೈಪಿಂಗ್ ಸ್ಪೀಡ್ ಮತ್ತು ಜಾಬ್ ರೆಸ್ಪಾನ್ಸಿಬಿಲಿಟಿ ಮತ್ತು ಸ್ಯಾಲರಿ, ಅಪ್ಲಿಕೇಶನ್ ಫೀಸ್ ಇದೆಯಾ ಅಂತ ಇಲ್ಲ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಬೇಕಾಗುವ ಡಾಕ್ಯುಮೆಂಟ್ ಮತ್ತು ಆನ್ಲೈನ್ ಅಪ್ಲೈ ಮಾಡುವ ಸಂಪೂರ್ಣ ಪ್ರೊಸೆಸನ್ನು ಎಲ್ಲವನ್ನು ಒಂದೊಂದಾಗಿ ನೋಡೋಣ. ಹಾಗಾಗಿ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಜಾಬ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದು ಮುಖ್ಯವಾಗಿ ಡಾಟಾ ಎಂಟ್ರಿ ಸ್ಪೆಷಲಿಸ್ಟು, ಡಾಟಾ ಎಂಟ್ರಿ ಕ್ಲರ್ಕ್ ಹುದ್ದೆಗೆ ಸಂಬಂಧಿಸಿದ ಉದ್ಯೋಗಾವಕಾಶವಾಗಿದ್ದು ಈ ಕೆಲಸದಲ್ಲಿ ಮುಖ್ಯವಾಗಿ ಡಾಟಾ ಎಂಟ್ರಿ ಮತ್ತು ಟೈಪಿಂಗ್ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ರಿಮೋಟ್ ಜಾಬ್ ಅಂದರೆ ಮನೆಯಿಂದಲೇ ಕೆಲಸ ಮಾಡುವ ಅವಕಾಶ ಎಂದು ಜಾಬ್ ಡಿಸ್ಕ್ರಿಪ್ಷನಲ್ಲಿ ತಿಳಿಸಲಾಗಿದೆ. ಇದರ ಜೊತೆಗೆ ಇದು ಫುಲ್ ಟೈಮ್ ರಿಮೋಟ್ ರೋಲ್ ಆಗಿದ್ದು ವಿವರಿಸಲಾಗಿದ್ದು ಉದ್ಯೋಗವು ಒಂದು US ಬೇಸ್ಡ್ ಗ್ರೋವಿಂಗ್ ಕಂಪನಿಗೆ ಸಂಬಂಧಿಸಿದ್ದು ಕಂಪನಿ ಹೆಸರನ್ನು ಸಮ್ವೇರ್ ಎಂದು ಜಾಬ್ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಲಾಗಿದ್ದು ಜಾಬ್ ಡೀಟೇಲ್ಸು, ಪೋಸ್ಟ್ ನೇಮು, ಡಾಟಾ ಎಂಟ್ರಿ ಸ್ಪೆಷಲಿಸ್ಟ್ ಅಥವಾ ಡಾಟಾ ಎಂಟ್ರಿ ಕ್ಲರ್ಕು, ಜಾಬ್ ಟೈಪ್ ಫುಲ್ ಟೈಮು, ವರ್ಕ್ ಮೋಡು ರಿಮೋಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬು, ಜಾಬ್ ಲೊಕೇಶನ್ ಇಂಡಿಯಾ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ವೇಕೆನ್ಸಿ ವೇರಿಯಸ್ಸು ಅಂದರೆ ನಿರ್ದಿಷ್ಟ ಸಂಖ್ಯೆಯ ವೇಕೆನ್ಸಿಯನ್ನು ಸ್ಪಷ್ಟವಾಗಿ ನೀಡಿಲ್ಲ. ಯೋಗ್ಯ ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಂತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಕಡ್ಡಾಯವಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 10ನೇ ತರಗತಿ ಪಾಸು ಅಥವಾ 12ನೇ ತರಗತಿ ಪಾಸು ಆದವರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ. ಅಂದರೆ ಕೇವಲ ಗ್ರ್ಯಾಜುಯೇಷನ್ ಮಾಡಿರುವ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಅಗತ್ಯನೇ ಇಲ್ಲ. ಅಂದರೆ ನಿಮಗೆ ಅಪ್ಲಿಕೇಶನ್ ಸಲ್ಲಿಸುವ ಮೊದಲು ಅಫಿಷಿಯಲ್ ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಎಂಪ್ಲಾಯರ್ ನೀಡಿರುವ ಎಲಿಜಿಬಿಲಿಟಿ ಕಂಡೀಷನನ್ನು ಒಮ್ಮೆ ಪರಿಶೀಲಿಸುವುದು ಬಹಳ ಮುಖ್ಯ. ಏಜ್ ಲಿಮಿಟ್ ಕೂಡ ಮಿನಿಮಮ್ ಕನಿಷ್ಠ 18, ಗರಿಷ್ಠ ಕೊಟ್ಟಿಲ್ಲ. ಹಾಗಾಗಿ ನೀವು ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಟೈಪಿಂಗ್ ಸ್ಪೀಡ್ ಕೇಳಿದರೆ ಇದು ಟೈಪಿಂಗ್ ಇದೆಲ್ಲ ಡಾಟಾ ಎಂಟ್ರಿಗೆ ಸಂಬಂಧಿಸಿದ ಜಾಬ್ ಟೈಪಿಂಗ್ ಆಗಿರೋದ್ರಿಂದ ನಿಮ್ಮದುಂಟಲ್ಲ 50 ವರ್ಡ್ಸ್ ಪರ್ ಮಿನಿಟಿಗೆ ಇರಬೇಕು. ಅಂದರೆ ಪ್ರತಿ ನಿಮಿಷಕ್ಕೆ ಸುಮಾರು 50 ಪದಗಳ ಟೈಪಿಂಗ್ ಸ್ಪೀಡ್ ಜೊತೆಗೆ ಉತ್ತಮ ಅಕ್ಯುರೇಸಿ ಇರಬೇಕು. ತಪ್ಪಾಗಬಾರ್ದು, ತಪ್ಪಿಲ್ಲದೆ ಟೈಪಿಂಗ್ ಮಾಡುವಂಥ ಸ್ಪೀಡ್ ಇರಬೇಕು. ಹೀಗಾಗಿ ನಿಮ್ಮ ಟೈಪಿಂಗ್ ಸ್ಪೀಡ್ ಉತ್ತಮವಾಗಿದ್ದರೆ ಈ ಕೆಲಸ ನಿಮಗೆ ದೊರೆಯುವುದರಲ್ಲಿ ಯಾವುದೇ ರೀತಿಯ ಅಭ್ಯಂತರವಿಲ್ಲದೆ ನಿಮಗೆ ಕೆಲಸನ ಈಸಿಯಾಗಿ ಪಡೆದುಕೊಳ್ಬೋದು. ಬೇಕಾಗಿರುವಂಥ ಕಂಪ್ಯೂಟರ್ ಸ್ಕಿಲ್ಲು, ಈ ಜಾಬ್ಗೆ ಕೆಳಗಿನ ಟೂಲ್ಸ್ ಮತ್ತು ಸಾಫ್ಟ್ವೇರ್ಗಳ ಬಗ್ಗೆ ತಿಳುವಳಿಕೆ ಇರಬೇಕಂತೆ. ಗೂಗಲ್ ಶೀಟು ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಡಾಟಾ ಎಂಟ್ರಿ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ನಲ್ಲಿ ಡಾಟಾ ಎಂಟ್ರಿ ಮಾಡೋದು ಮತ್ತು ಸ್ಪ್ರೆಡ್ಶೀಟ್ಗಳಲ್ಲಿ ಬಳಸೋದು ಮತ್ತು ಡಾಟಾವನ್ನು ಅಪ್ಡೇಟ್ ಮಾಡೋದು ನಿಮಗೆ ತಿಳಿದಿರಬೇಕಂತೆ. ಇಂಗ್ಲೀಷ್ ನಾಲೆಜು ಇನ್ನೊಂದು ಮುಖ್ಯ ವಿಷಯ ಅಂದರೆ ಈ ಜಾಬ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಹಳ ಮುಖ್ಯ. ಫ್ಲೂಯೆನ್ಸಿ ಇರಬೇಕು. ಸ್ಟ್ರಾಂಗ್ ರೈಟೆಡ್ ಮತ್ತು ವರ್ಬಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಓದಲು, ಬರೆಯಲು ಮತ್ತು ಅಗತ್ಯವಿದ್ದರೆ ಮಾತನಾಡಲು ಕೂಡ ಬರಬೇಕು. ಸಾಕಷ್ಟು ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರಬೇಕು ನಿಮಗೆ. ಇದು US ಟೈಮ್ ಝೋನು. ಈ ಜಾಬ್ ಒಂದು US ಬೇಸ್ಡ್ ಕಂಪನಿಯಾಗಿದ್ದು ಸಂಬಂಧಿಸಿರುವುದರಿಂದ ಭಾಗಶಃ ಸಂಪೂರ್ಣವಾಗಿ ಕೆಲಸ ಮಾಡಲು ಕಂಫರ್ಟೇಬಲ್ ಆಗಿರಬೇಕೆಂದು ಜಾಬ್ ಡಿಸ್ಕ್ರಿಪ್ಷನ್ ತಿಳಿಸಲಾಗಿದೆ. ಹೀಗಾಗಿ ನೀವು ಅಪ್ಲೈ ಮಾಡೋ ಮೊದಲು ನಿಮ್ಮ ಸಮಯದ ಅನುಕೂಲತೆಯನ್ನು ಪರಿಗಣಿಸಿ. ಜಾಬ್ನಲ್ಲಿ ಕೆಲಸ ಏನು ಮಾಡಬೇಕು ಅಂದರೆ ರೆಸ್ಪಾನ್ಸಿಬಿಲಿಟಿ ಏನು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಇಂಟರ್ನಲ್ ಸಿಸ್ಟಮ್ ಮತ್ತು ಸ್ಪ್ರೆಡ್ಶೀಟ್ ಮತ್ತು ಡಾಟಾಬೇಸ್ಗೆ ಡಾಟಾವನ್ನು ಅಕ್ಯುರೇಟ್ ಆಗಿ ಎಂಟರ್ ಮತ್ತು ಅಪ್ಡೇಟ್ ಮಾಡೋದು. ಅಂದರೆ ನೀಡಿರುವ ಮಾಹಿತಿಯನ್ನು ಸರಿಯಾಗಿ ಸಿಸ್ಟಮಲ್ಲಿ ನಮೂದಿಸುವುದು. ಎರಡನೇದಾಗಿ ಡಾಟಾವನ್ನು ರಿವ್ಯೂ ಮತ್ತು ವೆರಿಫೈ ಮಾಡಬೇಕು.
ಮತ್ತು ಅಂದರೆ ಡಾಟಾ ಕಂಪ್ಲೀಟ್ ಆಗಿದ್ದೇವೆ, ಅಕ್ಯುರೇಸಿ ಸರಿಯಾಗಿದೆ ಮತ್ತು ಫಾರ್ಮೆಟಿಂಗ್ ಸರಿಯಾಗಿದೆ ಎಂದು ಪರಿಶೀಲಿಸಬೇಕು. ಮೂರನೇದಾಗಿ ಡಿಜಿಟಲ್ ರೆಕಾರ್ಡನ್ನು ಮೇಂಟೈನ್ ಮಾಡಬೇಕು. ಅಂದರೆ ದಾಖಲೆಗಳನ್ನು ಸರಿಯಾಗಿ ಸಂಗ್ರಹಿಸಿ ಮುಂದೆ ಸುಲಭವಾಗಿ ಹುಡುಕಲು ಮತ್ತು ಆಕ್ಸೆಸ್ ಮಾಡಲು ಆರ್ಗನೈಸ್ ಮಾಡಬೇಕು. ನಾಲ್ಕನೇದಾಗಿ ಯಾವುದೇ ಡಾಟಾ ಅಸ್ಪಷ್ಟವಾಗಿದ್ದರೆ ಅಥವಾ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಸ್ಪಷ್ಟಪಡಿಸಲು ಟೀಮ್ ಮೆಂಬರ್ ಜೊತೆಗೆ ಕಮ್ಯುನಿಕೇಷನ್ ಮಾಡಬೇಕು. ಮುಂದೆ ಡೈಲಿ ಮತ್ತು ವೀಕ್ಲಿ ಡಾಟಾ ಎಂಟ್ರಿ ಟಾರ್ಗೆಟ್ ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಪೂರೈಸಬೇಕು. ಇದರ ಜೊತೆ ಕಂಪನಿಯ ಅವಶ್ಯಕತೆ ಪ್ರಕಾರ ಕೆಲವು ಅಡ್ಮಿನಿಸ್ಟ್ರೇಟಿವ್ ಮತ್ತು ಕ್ಲರಿಕಲ್ ಟಾಸ್ಕ್ಗಳಲ್ಲಿಯೂ ಸಹಾಯ ಮಾಡಬೇಕಾಗಬಹುದು. ಯಾವ ರೀತಿ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಿ ಈ ಜಾಬ್ಗೆ ಮುಖ್ಯವಾಗಿ ಡೀಟೇಲ್ಸ್ಗೆ ಉತ್ತಮ ಅಟೆನ್ಷನು, ಅಕ್ಯುರೇಸಿ, ಕನ್ಸಿಸ್ಟೆನ್ಸಿ, ರೆಪಿಟೇಟಿವ್ ಟಾಸ್ಕ್ ಮಾಡಲು ಸಾಮರ್ಥ್ಯ, ಫಾಸ್ಟ್ ಫೇಸ್ಡ್ ಎನ್ವೈರ್ನ್ಮೆಂಟು ಮತ್ತು ಡೆಡ್ಲೈನನ್ನು ಫಾಲೋ ಮಾಡುವ ಗುಣ, ಇಂಡಿಪೆಂಡೆಂಟಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇವುಗಳಿಗೆ ಮಹತ್ವ ನೀಡಲಾಗಿದೆ. ಸ್ಯಾಲರಿ ಈ ಜಾಬ್ನಲ್ಲಿ ಕಾಂಪನ್ಸೇಷನನ್ನು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನೀಡಲಾಗುತ್ತೆ ಎಂದು ಹೇಳಿದ್ದಾರೆ. ಇದು ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ಆಗಿರೋದು. ಪೇಮೆಂಟನ್ನು ತಿಂಗಳಿಗೆ 2 ಬಾರಿ ನೀಡಲಾಗುತ್ತೆ. ಇದರ ಜೊತೆಗೆ ಕ್ಲೈಂಟಿಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಹೊಂದಿರುವ ಅಭ್ಯರ್ಥಿಗಳ ಅಗತ್ಯವಿದ್ದು ಜಾಬ್ ಡಿಸ್ಕ್ರಿಪ್ಷನಲ್ಲಿ ಹೇಳಿದ್ದಾರೆ. ಆದರೆ ಸ್ಯಾಲರಿ ಅಥವಾ ಮಂತ್ಲಿ ಕಾಂಪನ್ಸೇಷನ್ ಬಗ್ಗೆ ಅರ್ಜಿ ಸಲ್ಲಿಸುವ ಮೊದಲು ಆಫಿಷಿಯಲ್ ಜಾಬ್ ಪೇಜ್ನಲ್ಲಿ ತೋರಿಸಿರುವ ಪ್ರಸ್ತುತ ವಿವರಗಳನ್ನು ಅಭ್ಯರ್ಥಿಗಳು ಸ್ವತಃ ಪರಿಶೀಲಿಸುವುದು ಉತ್ತಮ. ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಇಂಡಿಯಾದಿಂದ ಅಪ್ಲೈ ಮಾಡಬಹುದು. ಯಾರು ಬೇಕಾದರೆ ಅಪ್ಲೈ ಮಾಡ್ಬೋದು. ಮೇಲ್ ಮತ್ತು ಫೀಮೇಲು ಎಕ್ಸ್ಪೀರಿಯೆನ್ಸ್ ಇಲ್ಲದವ್ರು ಯಾರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿಯ ಫೀಸನ್ನು ಕೊಡಬೇಕಾಗಿಲ್ಲ. ಫ್ರೀಯಾಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸರಿ, ಸೆಲೆಕ್ಷನ್ ಪ್ರೊಸೆಸ್ ಮೊದಲು ರೈಟ್ ಆ್ಯಂಡ್ ಎಕ್ಸಾಮಿನೇಷನ್ ಇಲ್ಲ ಎಂದು ನೀಡಿರುವ ಮಾಹಿತಿಯಲ್ಲಿ ನೀಡಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಮುಖ್ಯವಾಗಿ ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದ ನಂತರ ಇಂಟರ್ವ್ಯೂಗೆ ಕರೀತಾರೆ. ಅಗತ್ಯ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ತಾರೆ. ಓಕೆ, ನಿಮ್ಮಲ್ಲಿರೋ ಡಾಕ್ಯುಮೆಂಟು ಅಪ್ಡೇಟೆಡ್ ಆದ ರಿಸ್ಯೂಮ್ ಇರಬೇಕು ಮತ್ತು ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರು, ಸಿಟಿ, ರೆಸಿಡೆನ್ಸಿ, ಕಂಟ್ರಿ, ಫುಲ್ ಅಡ್ರೆಸ್ಸು, ಪೋಸ್ಟಲ್ ಕೋಡು ಮತ್ತು ಲಿಂಕ್ಡ್ ಇನ್ ಪ್ರೊಫೈಲ್ ಲಿಂಕ್ ಇದ್ದರೆ ಮತ್ತು ಇತರ ಪ್ರೊಫೈಲ್ ಇನ್ಫಾರ್ಮೇಷನ್ ಇದ್ದರೆ ಅದರಿಂದ ಅಪ್ಲೈ ಮಾಡೋ ಮೊದಲು ನಿಮ್ಮ ರೆಸ್ಯೂಮನ್ನು ರೆಡಿ ಮಾಡಿಕೊಂಡು ಇರಬೇಕು. ಸರಿ, ಆನ್ಲೈನ್ ಅಪ್ಲೈ ಮಾಡುವ ವಿಧಾನ. ಈ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಮೊದಲು ಜಾಬ್ ಅಡ್ವರ್ಟೈಸ್ಮೆಂಟ್ ಅಥವಾ ಸಂಬಂಧಿತ ಜಾಬ್ ಪೇಜ್ಗೆ ಹೋಗಬೇಕು. ಅಲ್ಲಿ ಅಪ್ಲೈ ಟು ದಿಸ್ ಜಾಬ್ ಎಂಬ ಬಟನ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊದಲು ಅಪ್ಲೋಡ್ ಯುವರ್ ರಿಸ್ಯೂಮ್ ಎಂಬ ಆಪ್ಷನ್ ಬರುತ್ತೆ. ನಿಮ್ಮ ಅಪ್ಡೇಟೆಡ್ ಆದ ರಿಸ್ಯೂಮನ್ನು ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID ಅಥವಾ ಫೋನ್ ನಂಬರು ಇತ್ಯಾದಿ ಪರ್ಸನಲ್ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡಬೇಕು. ನಂತರ ಸಿಟಿ ಆಫ್ ರೆಸಿಡೆನ್ಸನ್ನು ನಮೂದಿಸಬೇಕು. ಕಂಟ್ರಿ ಆಯ್ಕೆಯಲ್ಲಿ ನೀವು ಇಂಡಿಯಾದಿಂದ ಅಪ್ಲೈ ಮಾಡುತ್ತಿದ್ದರೆ ಇಂಡಿಯಾವನ್ನು ಸೆಲೆಕ್ಟ್ ಮಾಡಬೇಕು. ಮುಂದೆ ಫುಲ್ ಅಡ್ರೆಸ್ ಮತ್ತು ಪೋಸ್ಟಲ್ ಕೋಡ್ ನಮೂದಿಸಬೇಕು. ನಿಮ್ಮ ಬಳಿ ಲಿಂಕ್ಡ್ ಇನ್ ಪ್ರೊಫೈಲ್ ಇದ್ದರೆ ಅದರ ಲಿಂಕು ಕೂಡ ಅಲ್ಲಿ ಎಂಟರ್ ಮಾಡಬೇಕು. ಇದೇ ರೀತಿ ಬೇರೆ ಪ್ರೊಫೆಷ್ನಲ್ ಪ್ರೊಫೈಲ್ ಕೇಳಿದರೆ ಅದರ ಲಿಂಕನ್ನು ಕೂಡ ನೀಡ್ಬೋದು. ಓಕೆ, ಸರಿ. ಮುಂದೆ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸೆಲ್ಫು, ಯುವರ್ ಬ್ಯಾಕ್ಗ್ರೌಂಡು ಆ್ಯಂಡ್ ಯುವರ್ ಎಕ್ಸ್ಪೀರಿಯನ್ಸ್ ಎಂಬ ಸೆಕ್ಷನ್ ಬರುತ್ತದೆ. ಇಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು, ಸ್ಕಿಲ್ಲು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಬಗ್ಗೆ ಚಿಕ್ಕದಾಗಿ ಬರೀಬೇಕು. ಅಲ್ಲಿ ನೀಡಿರುವ ಸೂಚನೆ ಪ್ರಕಾರ ಸುಮಾರು 100ರಿಂದ 200 ವರ್ಡ್ಸ್ ಒಳಗೆ ಇಂಟ್ರೊಡಕ್ಷನ್ ಬರೀಬೇಕಾಗುತ್ತೆ. ನೀವು ಫ್ರೆಷರ್ಸ್ ಆಗಿದ್ದರೆ ನಿಮ್ಮ ಎಜುಕೇಷನು, ಟೈಪಿಂಗ್ ಸ್ಕಿಲ್ಲು, ಕಂಪ್ಯೂಟರ್ ಸ್ಕಿಲ್ಲು, ಇಂಗ್ಲೀಷು, ಕಮ್ಯುನಿಕೇಷನ್ ಮತ್ತು ಡಾಟಾ ಎಂಟ್ರಿ ಸಂಬಂಧಿಸಿದ ಆಸಕ್ತಿ ಬಗ್ಗೆ ಬರೆಯಬಹುದು. ಮತ್ತು ಡಿಸೈರ್ಡ್ ಮಂತ್ಲಿ ಸ್ಯಾಲ್ರಿ, ಮುಂದೆ ವಾಟ್ ಈಸ್ ಯುವರ್ ಡಿಸೈರ್ಡ್ ಮಂತ್ಲಿ ಸ್ಯಾಲರಿ ರೇಂಜು ಎಂಬ ಪ್ರಶ್ನೆ ಬರುತ್ತೆ. ಇಲ್ಲಿ ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಯಾಲರಿ, ಮಂತ್ಲಿ ಸ್ಯಾಲರಿ ರೇಂಜನ್ನು ಅವರು ಕೇಳಿರುವ ಕರೆನ್ಸಿಯಲ್ಲಿ ನಮೂದಿಸಬೇಕು. ನೀವು ಯಾವುದೇ ಅಮೌಂಟ್ ಎಂಟ್ರಿ ಮಾಡುವ ಮೊದಲು ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಕಾಂಪನ್ಸೇಷನ್ ಟರ್ಮ್ಸನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ. ಓಕೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು. ಕೊನೆಯಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕೇಳಿರುವ ಉಳಿದ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಬೇಕು. ಅಲ್ಲಿ ಐ ಅಗ್ರಿ ಎಂಬ ಚೆಕ್ ಬಾಕ್ಸನ್ನು ಆಪ್ಷನ್ ಇದ್ದರೆ ಟರ್ಮ್ಸನ್ನು ಓದಿ ಒಪ್ಪಿಕೊಂಡ ನಂತರ ಟಿಕ್ ಮಾಡಿಕೊಳ್ಳಿ. ನಂತರ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಮಾಹಿತಿ ಸರಿಯಾಗಿ ಫಿಲ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಅಭ್ಯರ್ಥಿಗೆ ಮುಖ್ಯ ಸೂಚನೆ. ಸ್ನೇಹಿತರೆ, ಆನ್ಲೈನ್ ಜಾಬ್ಗಳಿಗೆ ಅಪ್ಲೈ ಮಾಡುವಾಗ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಯಾವುದೇ ಜಾಬ್ಗೆ OTP, ATM ಪಿನ್ನು, UPI ಪಿನ್ನು, ಪಾಸ್ವರ್ಡು, ಬ್ಯಾಂಕ್ OTP ಇಂಥ ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ಯಾರಿಗೂ ಕೊಡಬೇಡಿ. ಯಾರಾದರೂ ರಿಕ್ವೈರ್ಮೆಂಟ್ ಪ್ರೊಸೆಸ್ ಹೆಸರಿನಲ್ಲಿ ಹಣ ಕೇಳಿದರೆ ಎಚ್ಚರಿಕೆಯಿಂದಿರಿ. ಅರ್ಜಿ ಸಲ್ಲಿಸುವ ಮೊದಲು ಜಾಬ್ ಡೀಟೇಲ್ಸು, ಕಂಪನಿ ಡೀಟೇಲ್ಸ್ ಮತ್ತು ಅಫಿಷಿಯಲ್ ಅಪ್ಲಿಕೇಶನ್ ಪೇಜನ್ನು ಸ್ವಂತ ಪರಿಶೀಲಿಸಿ. ಅಪ್ಲೈ ಆನ್ಲೈನ್ ಲಿಂಕು, ಡಾಟಾ ಎಂಟ್ರಿ ಸ್ಪೆಷಲಿಸ್ಟ್ ಜಾಬ್ 2026ಗೆ ಅರ್ಜಿ ಸಲ್ಲಿಸಲು ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗುತ್ತೆ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಇಂದಿನ ಜಾಬ್ ಅಪ್ಡೇಟ್ನಲ್ಲಿ ನಾವು 10ನೇ ಮತ್ತು
12ನೇ ತರಗತಿ ಪಾಸ್ ಅಭ್ಯರ್ಥಿಗೆ ಡಾಟಾ ಎಂಟ್ರಿ ಮತ್ತು ಟೈಪಿಂಗ್ ಜಾಬ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೇವೆ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು 10 ಮತ್ತು 12 ತರಗತಿ ಯಾರು ಬೇಕಾದರೆ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಟೈಪಿಂಗ್ ಸ್ಪೀಡ್ ಉತ್ತಮವಾಗಿರಬೇಕು ಮತ್ತು ಇಂಗ್ಲೀಷ್ ಫ್ಲೂಯೆನ್ಸಿ ಉತ್ತಮವಾಗಿರಬೇಕು. ನಿಮ್ಮಲ್ಲಿ ಲ್ಯಾಪ್ಟಾಪ್ ಮತ್ತು ಉತ್ತಮವಾದ ಇಂಟರ್ನೆಟ್ ಇರಬೇಕು. ಸರಿ, ಆದರೆ ಯಾವುದೇ ಜಾಬ್ಗೆ ಅಪ್ಲೈ ಮಾಡುವ ಮೊದಲು ಅಫಿಷಿಯಲ್ ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಎಂಪ್ಲಾಯರ್ ನೀಡಿರುವ ಪ್ರಸ್ತುತ ನಿಯಮವನ್ನು ಖಂಡಿತವಾಗಿ ಪರಿಶೀಲಿಸಬೇಕು. ಸರಿ, ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ವರ್ಕ್ ಫ್ರಮ್ ಹೋಮ್ ಅಥವಾ ಡಾಟಾ ಎಂಟ್ರಿ ಜಾಬ್ ಹುಡುಕುತ್ತಿದ್ದರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಇಂತಹ ಲೇಟೆಸ್ಟ್ ಪ್ರೈವೇಟ್ ಜಾಬ್ ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಮತ್ತೊಂದು ಹೊಸ ಜಾಬ್ ಅಪ್ಡೇಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.